ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಉಪ್ಪಿನ ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಷ್ಟೇ ಉಪ್ಪಿನ ದೀಪಾರಾಧನೆ ಬಗ್ಗೆ ತಿಳಿಸಿದ್ರು ಕೂಡ ಸಾಲದು ಅಂತಲೇ ಹೇಳ್ಬೋದು. ಈ ದೀಪಾರಾಧನೆ ಬಗ್ಗೆ ಒಬ್ಬರಿಗೆ ಒಳ್ಳೆ ಅನುಭವದ ಅಭಿಪ್ರಾಯ ಇರುತ್ತೆ, ಒಬ್ಬರಿಗೆ ಕೆಟ್ಟ ಅನುಭವದ ಅಭಿಪ್ರಾಯ ಇರುತ್ತೆ. ಕೆಲವ್ರಿಗೆ ನಾವು ಅಂದ್ಕೊಂಡಿರುವಂಥ ಕೆಲಸ ಆಗಿದೆ ಅಂತಲೂ ಹೇಳ್ತಾರೆ, ಅದರಲ್ಲಿ ನಾನು ಕೂಡ ಒಬ್ಬಳು ಅಂತಲೇ ಹೇಳ್ತೀನಿ. ಇನ್ನು ಕೆಲವ್ರಿಗೆ ನೆಗೆಟಿವ್ ಅಭಿಪ್ರಾಯ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು ಯಾರಿಗೆ ನಂಬಿಕೆ ವಿಶ್ವಾಸ ಇದೆಯೋ ಅವರು ಮಾತ್ರ ಮಾಡಿ ಅಂತಲೇ ಹೇಳ್ತೀನಿ. ಪ್ರತಿ ಶುಕ್ರವಾರನೂ ನಾನು ಈ ದೀಪನ ಹಚ್ತಾ ಬಂದಿದ್ದೀನಿ. ಆಷಾಢ ಮಾಸ, ಶ್ರಾವಣ ಮಾಸ, ಕಾರ್ತಿಕ ಮಾಸ ಅಂತಲೇ ಅಲ್ಲ, ಇದು ಬಿಟ್ಬಿಟ್ಟು ಕೂಡ ನಾನು ಪ್ರತಿ ವಾರದ ದಿನ ಅಂದರೆ ಯಾವ ವಾರ ಶುಕ್ರವಾರ ಇರುತ್ತೋ ಆ ದಿನ ನಾನು ಈ ದೀಪನ ಹಚ್ತಾ ಬಂದಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದೇ ಆಗಿದೆ. ಈ ಉಪ್ಪಿನ ದೀಪನ 9 ವಾರ 11 ವಾರ ಕೂಡ ನೀವು ಹಚ್ತಾ ಬರ್ಬೋದು. ಪ್ರತಿ ಶುಕ್ರವಾರನೂ ಕೂಡ ಹಚ್ಬೋದು, ಅಥವಾ 9 ವಾರ ವ್ರತ ಥರ ಕೂಡ ನೀವು ಮಾಡ್ಕೋಬೋದು. ನಿಮ್ಮ ಪ್ಲ್ಯಾನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ವಾರ ಹಚ್ತಿರೋ ಅಥವಾ 9 ವಾರ ಹಚ್ತಿರೋ, ಅಥವಾ ಈಗ ಆಷಾಢ ಮಾಸ ಅಥವಾ ಶ್ರಾವಣ ಮಾಸ, ಕಾರ್ತಿಕ ಮಾಸ ಈ ಥರ ಮಾಸ ಬಂದಾಗ ಅವಾಗಾದರೂ ಕೂಡ ನೀವು ಹಚ್ಬೋದು. ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ದೀಪನ ಹಚ್ಚಲೇಬೇಕು ಅಂತ ನಾನು ಯಾರಿಗೂ ಕೂಡ ಫೋರ್ಸ್ ಮಾಡ್ತಾ ಇಲ್ಲ, ಅದಂತೂ ನೀವು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬಿಡಿ. ನನಗಂತೂ ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಿಗೆ ನಂಬಿಕೆ ವಿಶ್ವಾಸ ಇದ್ದರೆ ಮಾತ್ರ ನೀವು ಈ ದೀಪನ ಹಚ್ಚಿ ಅಂತಲೇ ಹೇಳ್ತಾ ಇದ್ದೀನಿ. ನಮಗೆ ನಂಬಿಕೆನೂ ಇಲ್ಲ ವಿಶ್ವಾಸನೂ ಇಲ್ಲ ಈ ದೀಪದ ಬಗ್ಗೆ ಅಂತಂದರೆ ಅವರು ಹಚ್ಚೋದೇನು ಬೇಡ ಅಂತಲೇ ಹೇಳ್ತೀನಿ. ಇನ್ನು ಈ ಪೂಜೆ ಬಗ್ಗೆ ತಿಳಿಸ್ಬೇಕು ಅಂತಂದರೆ, ಒಂದು ಮಣೆ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಹಾಕೋಬೇಕು. ಅರಿಶಿಣದಲ್ಲಿ ನೀವು ಅದನ್ನು ಬಿಡಬೇಕು. ಅಷ್ಟದಳ ಪದ್ಮ ರಂಗೋಲಿನ ಅರಿಶಿಣದಲ್ಲಿ ನೀವು ರಂಗೋಲಿನ ಬಿಟ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಅದ್ರ ಸುತ್ತಲೂ ಕೂಡ ಕುಂಕುಮವನ್ನು ಇಡಬೇಕು, ಹೂವನ್ನ ಇಡಬೇಕು, ಮತ್ತು ಅಕ್ಷತೆನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಬೇಕು. ಅದ್ರ ಮೇಲೆ ಹಿತ್ತಾಳೆ, ತಾಮ್ರ ಅಥವಾ ಅಡಿಕೆ ಪ್ಲೇಟು ಯಾವುದಾದ್ರೂ ಒಂದು ತಟ್ಟೆ, ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆನ ಉಪಯೋಗಿಸಲೇಬೇಡಿ. ಯಾವುದೇ ಕಾರಣಕ್ಕೂ ಯಾವುದೇ ಪೂಜೆ ಆಗಿದ್ರೂ ಕೂಡ ಅಷ್ಟೇ ಸ್ಟೀಲ್ ತಟ್ಟೆನ ಉಪಯೋಗಿಸ್ಬೇಡಿ. ಆಮೇಲೆ ಆ ತಟ್ಟೆಗೆ 5 ಕಡೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣಿನ ದೀಪನ ಇಡಬೇಕು. ಒಂದು ದೊಡ್ಡದು ಮಣ್ಣಿನ ದೀಪ ತೊಗೊಳ್ಳಿ, ಅದ್ರ ಜೊತೆಗೆ 2 ಚಿಕ್ಕದು ಮಣ್ಣಿನ ದೀಪ, ಒಟ್ಟಿನಲ್ಲಿ 3 ಮಣ್ಣಿನ ದೀಪ ಬೇಕಾಗುತ್ತೆ. ಗಂಧ ಅರಿಶಿಣಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟು ಈ 3 ಮಣ್ಣಿನ ದೀಪಕ್ಕೂ ಒಳಗಡೆ ಹೊರಗಡೆ ಚೆನ್ನಾಗಿ ಹಚ್ಚಿಡಬೇಕು. ಅರಿಶಿಣ ಹಚ್ಚಾದ್ಮೇಲೆ 3 ಕಡೆ 3 ಬೊಟ್ಟನ್ನು ಇಡಬೇಕು, ಅದು ಕುಂಕುಮದಲ್ಲಿ ಇಡಬೇಕು. ಒಂದು ದೊಡ್ಡದು ಮಣ್ಣಿನ ದೀಪ ಇಟ್ಕೊಂಡಿದ್ದೀರಲ್ವ, ಅದಕ್ಕೆ ಉಪ್ಪನ್ನು ಹಾಕಬೇಕಾಗುತ್ತೆ. ಇನ್ನು 2 ಮಣ್ಣಿನ ದೀಪ ಏನು ಚಿಕ್ಕದು ತೊಗೊಂಡಿರ್ತೀರಲ್ವ, ಒಂದು ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಬಿಡಿ ಹೂನ ಹಾಕಿಡಬೇಕು. ಇನ್ನೊಂದು ಕೊನೆಯದು ಚಿಕ್ಕದು ಮಣ್ಣಿನ ದೀಪ ಇರುತ್ತಲ್ವ, ಅದಕ್ಕೆ ನೀವು ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚುವಂಥದ್ದು. ಈ ರೀತಿ 3 ಮಣ್ಣಿನ ದೀಪನ ಉಪಯೋಗಿಸ್ಬೇಕು. ಇನ್ನು 2 ವಿಳೆದೆಲೆ, 1 ಅರಿಶಿಣದ ಕೊಂಬು, 6 ಕವಡೆ, 6 ಏಲಕ್ಕಿ ಕಾಯಿ, 6 ಲವಂಗ, 1 ಬಟ್ಲು ಅಡಿಕೆ ಮತ್ತು ಗಣಪತಿ ವಿಗ್ರಹ. ಗಣಪತಿಗೂ ಕೂಡ ಗರಿಕೆ ಮತ್ತು ಕೆಂಪು ಹೂಗಳಿಂದ ಈ ರೀತಿ ಸಿದ್ಧತೆ ಮಾಡ್ಕೊಂಡು ಇಟ್ಕೋಬೇಕು. ಇನ್ನು ಈ ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆ ಕೂಡ ಹಾಕ್ಬೋದು. ಆದಷ್ಟು ತುಪ್ಪ ಹಾಕ್ಬಿಟ್ಟೆ ದೀಪ ಹಚ್ಚಿ ಅಂತಲೇ ಹೇಳ್ತೀನಿ. ಮತ್ತು 2 ದೀಪದ ಬತ್ತಿ, ಇದಿಷ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ನೀವು ಈ ದೀಪನ ದೇವ್ರ ಮನೆಯಲ್ಲೂ ಕೂಡ ಹಚ್ಬೋದು, ಅಥವಾ ಕಳಶದ ಮುಂಭಾಗದಲ್ಲೂ ಕೂಡ ಹಚ್ಬೋದು, ಅಥವಾ ಲಕ್ಷ್ಮೀ ಫೋಟೋ ಇರುವ ಮುಂಭಾಗದಲ್ಲೂ ಕೂಡ ಈ ದೀಪಾರಾಧನೆ ಮಾಡ್ಬೋದು. ಆದರೆ ಈ ದೀಪ ಮಾತ್ರ ಉತ್ತರಕ್ಕೆ ಮುಖ ಮಾಡಿನೇ ದೀಪ ಹಚ್ಚಬೇಕು. ಈ ದೀಪ ಬಂದು ಉತ್ತರಕ್ಕೆ ಮುಖ ಆಗಿರಬೇಕು. ನಿಮ್ಮ ಮನೆಯ ದೇವ್ರ ಮನೆ ಡೋರು ಅಥವಾ ಮೇನ್ ಡೋರ್ ಯಾವ ಕಡೆಗೆ ಇರಲಿ, ಉತ್ತರಕ್ಕೆ ಇರಬೇಕು ಈ ದೀಪ ಮಾತ್ರ. ಇನ್ನು ಯಾವ ರೀತಿ ಈ ದೀಪನ ರೆಡಿ ಮಾಡಿಟ್ಕೊಳ್ಳೋದು ಅಂತಲೂ ಕೂಡ ತಿಳಿಸಿದ್ದೀನಿ. ಯಾವುದೇ ಶುಕ್ರವಾರ ನೀವು ಯಾವುದೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತೀರೋ ಅದೇ ಸಮಯದಲ್ಲೇ ನೀವು ಈ ದೀಪನ ಹಚ್ಬೋದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಈ ದೀಪನ ಹಚ್ಚಬೇಕಾಗುತ್ತೆ. ಬೆಳಗ್ಗೆ ನೀವು ಈ ದೀಪ ಹಚ್ಚಿದ್ರೆ ಮತ್ತೆ ಸಂಜೆ ಹಚ್ಚಬೇಕು ಅಂತ ಏನೂ ಇಲ್ಲ. ಸಂಜೆ ಹಾಗೆ ಬಿಟ್ಬಿಟ್ಟು ಮಾರನೇ ದಿನ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬೋದು. ಒಂದು ಪೀಠದ ಮೇಲೆ ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಇದ್ರ ಹಿಂದೆ ನೀವು ವೈಭವ ಲಕ್ಷ್ಮಿ ಬುಕ್ಕು ಕೂಡ ಇಟ್ಬಿಟ್ಟು ದೀಪ ಹಚ್ಬೋದು. ಈ ತಟ್ಟೆಗೆ ಅರಿಶಿನ ಕುಂಕುಮ ಹಚ್ಚಬೇಕು. ಇದ್ರ ಮೇಲೆ ದೊಡ್ಡದು ಮಣ್ಣಿನ ದೀಪ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ದೀಪನ ಇಡಬೇಕು. ಈ ದೀಪಕ್ಕೂ ಕೂಡ ಅರಿಶಿನ ಹಚ್ಬಿಟ್ಟು ದೀಪಕ್ಕೆಲ್ಲ ನಂತರ ಕುಂಕುಮ ಇಡಬೇಕು. ಒಂದು ದೊಡ್ಡದು ದೀಪ, 2 ಚಿಕ್ಕ ದೀಪ, ಇದಕ್ಕೂ ಕೂಡ ಅರಿಶಿನ ಹಚ್ಬಿಟ್ಟು ಕುಂಕುಮ ಇಡಬೇಕು. ಹೊಸದು ಕಲ್ಲುಪ್ಪು ಪ್ಯಾಕೆಟ್ನೇ ತೊಗೊಂಡು ಬರಬೇಕು. ಮನೆಗೆ ಅಡುಗೆಗೆ ಉಪಯೋಗಿಸುವಂಥದ್ದು ಮಾತ್ರ ಉಪಯೋಗಿಸ್ಬೇಡಿ. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಬಳಸೋದಕ್ಕೆ ಹೋಗಬೇಡಿ. ಹೊಸ ಕಲ್ಲುಪ್ಪು ಪ್ಯಾಕೆಟು ತೊಗೊಂಬಂದ್ಬಿಟ್ಟು ನೀವು ವಾರನೂ ಕೂಡ ಅದೇ ಬಳಸ್ಬೋದು. ಹೊಸ ಕಲ್ಲುಪ್ಪು ಪ್ಯಾಕೆಟು ಮೊದಲನೇ ವಾರ ದೀಪ ಹಚ್ತೀರಾ ಅಂದರೆ ಆ ದಿನ ನೀವು ತೊಗೊಂಬನ್ನಿ, ಮತ್ತು ಪ್ರತಿ ವಾರನೂ ಕೂಡ ಅದನ್ನೇ ಉಪಯೋಗಿಸ್ಬೋದು. ಆದರೆ ಇದನ್ನು ಕೂಡ ಅಡುಗೆಗೆ ಬಳಸೋದು, ಆಮೇಲೆ ಮತ್ತೆ ಅದನ್ನೇ ಪೂಜೆಗೆ ಬಳಸೋದು, ಆ ರೀತಿ ಎಲ್ಲ ಮಾಡಬೇಡಿ.
ದೇವ್ರ ಪೂಜೆಗೆ ಅಂತ ತಂದಮೇಲೆ ಯಾವುದೇ ಕಾರಣಕ್ಕೂ ನೀವು ಅಡುಗೆಗೆ ಉಪಯೋಗಿಸೋಂಗಿಲ್ಲ. ಆದರೆ ದೇವ್ರಿಗೆ ಅಂತ ತಂದಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ. ಮತ್ತು ಕೆಲವರೆಲ್ಲ ಉಪ್ಪು ಪ್ಯಾಕೆಟು ತಂದಮೇಲೆ ಆ ಉಪ್ಪು ಪ್ಯಾಕೆಟಿಂದನೇ ಆ ಉಪ್ಪನ್ನು ಸುರಿತಾರೆ ದೀಪಕ್ಕೆ. ಆ ರೀತಿ ಮಾಡಬೇಡಿ. ನೀವು ನಿಮ್ಮ ಕೈಯಿಂದ ಒಂದು 3 ಹಿಡಿ ಉಪ್ಪನ್ನು ಮಹಾಲಕ್ಷ್ಮಿ ದೇವಿನ ನೆನೆಸ್ಕೊಂಡ್ಬಿಟ್ಟು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಹೇಳಿಕೊಂಡು ಆ ಉಪ್ಪನ್ನು ಆ ದೀಪದ ಒಳಗಡೆ ಹಾಕಬೇಕು. 3 ಹಿಡಿಯಷ್ಟು 3 ಸಲ 3 ಹಿಡಿ ಉಪ್ಪನ್ನು ಹಾಕಬೇಕು. ಪ್ರತಿ ವಾರನೂ ಹೊಸ ಪ್ಯಾಕೆಟ್ ತರಬೇಕು ಅಂತ ಏನೂ ಇಲ್ಲ. ಒಂದ್ಸಲಿ ತಂದಿಟ್ಕೊಂಡ್ರೆ ಸಾಕು. ಅದೇ ಪ್ಯಾಕೆಟ್ನ ಯೂಸ್ ಮಾಡ್ತಾ ಹೋಗಿ. ಹೊಸಬ್ರು ಮೊದಲನೇ ಸಾಲಿ ಈ ದೀಪ ಹಚ್ತೀರಾ ಅಂದರೆ ಹೊಸ ಮಣ್ಣಿನ ದೀಪನೇ ತಂದಿಟ್ಕೋಬೇಕಾಗುತ್ತೆ. ಪ್ರತಿ ವರ್ಷ ಈ ದೀಪ ಹಚ್ತಾ ಇದ್ದೀವಿ ಅಂತ ಅನ್ನೋರು ಅದೇ ದೀಪನೇ ನೀವು ಉಪಯೋಗಿಸ್ಕೋಬೋದು. ಇನ್ನು ಈ ದೀಪಕ್ಕೆ ಉಪ್ಪು ಹಾಕಿದ್ಮೇಲೆ 6 ಲವಂಗ ಹಾಕಬೇಕು. ಒಂದು ಮಣೆ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ತಾಮ್ರದ ಪ್ಲೇಟನ್ನು ಇಡಬೇಕು. ಅದ್ರ ಮೇಲೆ ಒಂದು ದೊಡ್ಡದು ಮಣ್ಣಿನ ದೀಪ ಇಡಬೇಕು. ಆ ಮಣ್ಣಿನ ದೀಪಕ್ಕೆ ನೀವು 3 ಹಿಡಿ ಉಪ್ಪನ್ನು ಹಾಕಿರ್ತೀರ. ಅದಕ್ಕೆ ಇವಾಗ 6 ಲವಂಗ ಹಾಕಬೇಕು. 6 ಲವಂಗ, 6 ಏಲಕ್ಕಿ ಕಾಯಿ, ನಂತರ ಇನ್ನೊಂದು ದೀಪ ನೀವು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ನೀವು ಇಡಬೇಕಾಗುತ್ತೆ. ಅದರೊಳಗಡೆ ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂನ ಇಡಬೇಕು. ಅದರೊಳಗಡೆ ಕೂಡ ಈ ರೀತಿ ಹಾಕಬೇಕು. ಅರಿಶಿನ, ಕುಂಕುಮ, ಅಕ್ಷತೆ, ಹೂನ ಇಟ್ಟಿರುವಂಥ ಆ ದೀಪದ ಮೇಲೆ ಇನ್ನೊಂದು ಮಣ್ಣಿನ ದೀಪ ಇರುತ್ತಲ್ವಾ, ಕೊನೆಯದು 3ನೇ ಮಣ್ಣಿನ ದೀಪ, ಅದನ್ನು ನೀವು ಇಡಬೇಕು. ಅದಕ್ಕೆ ತುಪ್ಪ ಹಾಕ್ಬಿಟ್ಟು 2 ಬತ್ತಿನ ಹಾಕಬೇಕು. ಬತ್ತಿನೂ ಕೂಡ ಚೆನ್ನಾಗಿ ಒಸದ್ಬಿಟ್ಟು ಹಾಕಬೇಕಾಗುತ್ತೆ. ಇನ್ನು ಈ ದೀಪಕ್ಕೆ ಕೆಂಪು ಹೂನಿಂದ ಅಂದರೆ ಕೆಂಪು ರೋಸು ಅದರಿಂದನೇ ನೀವು ಅಲಂಕಾರ ಮಾಡಬೇಕಾಗುತ್ತೆ. ಈ ದೀಪಾರಾಧನೆಗೆ ಕೆಂಪು ರೋಸೇ ಅತಿ ಮುಖ್ಯ. ನೀವು ಬೇರೆ ಹೂವಿನಿಂದ ಅಲಂಕಾರ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೆಂಪು ಹೂವು, ಕೆಂಪು ರೋಸು ಬೇಕೇ ಬೇಕು ಈ ದೀಪಾರಾಧನೆಗೆ. ಇನ್ನು ಈ ರೀತಿ ದೀಪಕ್ಕೆ ಅಲಂಕಾರ ಆದಮೇಲೆ ಇದ್ರ ಮುಂದೆ ಒಂದು ತಾಂಬೂಲ ಇಡಿ. ಎಲೆ, ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ, ಅರಿಶಿಣದ ಕೊಂಬು, ಕವಡೆ ಅಂದರೆ 6 ಕವಡೆ ಇದನ್ನು ಇಟ್ಬಿಟ್ಟು ನೀವು ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ಎಲೆಯ ತೊಟ್ಟು ದೇವ್ರ ಕಡೆ ಇರಲಿ, ತುದಿ ನಮ್ಮ ಕಡೆ ಇರಲಿ. ಈ ತಾಂಬೂಲ ಇಡೋದಕ್ಕಿಂತ ಮುಂಚೆ ಗಣಪತಿನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಆ ದೀಪದ ಮುಂದಕ್ಕೆ ಗಣಪತಿನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಗಣೇಶನಿಗೂ ಕೂಡ ಗರಿಕೆಯನ್ನು ಇಟ್ಬಿಟ್ಟು ಕೆಂಪು ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಗಣಪತಿಗೆ ಗಂಧ ಕುಂಕುಮ ಇಟ್ಬಿಟ್ಟು ಗರಿಕೆಯನ್ನು ಇಟ್ಬಿಟ್ಟು ಕೆಂಪು ಹೂವಿನಿಂದ ಅಲಂಕಾರ ಮಾಡಬೇಕು. ಬೆಳಗ್ಗೆ ಅಥವಾ ಸಂಜೆ ಈ ಪೂಜೆ ಮಾಡ್ಕೋಬೋದು. ಬೆಳಗ್ಗೆ ಮಾಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಒಳ್ಳೆಯದು. ನಾನು ಕೂಡ ಈ ಸಮಯದಲ್ಲೇ ಮಾಡೋದು. ಇನ್ನು ಸಂಜೆ ಮಾಡ್ತೀವಿ ಅಂತ ಅನ್ನೋರು ಸಂಜೆಯ ಗೋಧೂಳಿ ಸಮಯ 5 ಗಂಟೆ 30 ನಿಮಿಷದಿಂದ 6 ಗಂಟೆ 30 ನಿಮಿಷದ ಒಳಗಡೆ ನೀವು ಈ ಪೂಜೆನ ಮಾಡ್ಕೋಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದು ಸಮಯದಲ್ಲಿ ಈ ಪೂಜೆ ಮುಗ್ದೋಗಿರಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಶುಕ್ರವಾರದ ಪೂಜೆ ತುಂಬಾ ವಿಶೇಷ. ಇನ್ನು ದೀಪ ಹಚ್ಚೋರು ಡೈರೆಕ್ಟಾಗಿ ಬೆಂಕಿ ಪೊಟ್ಟಣದಿಂದ ದೀಪನ ಹಚ್ಕೊಳಕ್ಕೆ ಹೋಗ್ಬೇಡಿ. ಏಕಾರತಿಯಿಂದ ದೀಪ ಹಚ್ಕೋಬೋದು ಅಥವಾ 2 ಊದ್ಗಡ್ಡಿ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂನ ಇಟ್ಬಿಟ್ಟು ಅದರಿಂದ ಮೊದಲು ಬೆಂಕಿ ಪೊಟ್ಟಣದಿಂದ 2 ಊದ್ಗಡ್ಡಿನ ಹಚ್ಕೊಂಡ್ಬಿಟ್ಟು ಅದರಿಂದ ನೀವು ದೀಪನ ಹಚ್ಕೋಬೇಕು. ಮಹಾಲಕ್ಷ್ಮಿ ದೇವಿನ ಸ್ಮರಣೆ ಮಾಡ್ಕೊಳ್ತಾ ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಇದೆ, ಏನು ಕೋರಿಕೆ ಇದೆ, ಯಾವ ಕಷ್ಟಕ್ಕೋಸ್ಕರ ಈ ದೀಪ ಹಚ್ತಾ ಇದ್ದೀರಾ ಅದನ್ನು ಹೇಳ್ಕೋಬೇಕು. ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡ್ಕೋಬೇಕು. ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಮುಖ್ಯವಾಗಿ ಹಣದ ಸಮಸ್ಯೆ ಇದ್ದರೆ ತುಂಬ ಬೇಗನೆ ನಿಮಗೆ ಫಲ ಕೊಡುವ ದೀಪಾರಾಧನೆ ಇದು ಅಂತಲೇ ಹೇಳ್ಬೋದು. ನನಗಂತೂ ಇದು ಅನುಭವ ಆಗಿದೆ, ಅದಕ್ಕೋಸ್ಕರ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಮನಸ್ಸಲ್ಲಿ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ಕೊಂಡು ಲಕ್ಷ್ಮೀ ನಾರಾಯಣರನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕೈಯಲ್ಲಿರುವ ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು. ಈ ಉಪ್ಪಿನ ದೀಪ ಹಚ್ಚುವಾಗ ಈ ಮಂತ್ರನ ಹೇಳ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಅಂತ ಹೇಳ್ಕೊಂಡು ಈ ದೀಪನ ಹಚ್ಚಬೇಕು. ನಂತರ ಮಹಾಲಕ್ಷ್ಮಿಯ ಅಷ್ಟೋತ್ತರ, ಕನಕದಾರ ಸ್ತೋತ್ರ, ಮಹಾಲಕ್ಷ್ಮಿಯ ಹಾಡುಗಳು, ಸ್ತ್ರೀ ಸೂಕ್ತ ಇದೆಲ್ಲನೂ ಕೂಡ ಹೇಳ್ಕೊಳ್ಳಿ. ನಿಮಗೆ ಯಾವುದೆಲ್ಲ ಬರುತ್ತೋ ಆ ಸ್ತೋತ್ರಗಳನ್ನು ಹೇಳ್ಕೊಬೋದು. ಅತಿ ಮುಖ್ಯವಾಗಿ ಈ ದೀಪ ಯಾವ ದಿನ ಅಂದರೆ ಶುಕ್ರವಾರ ದಿನ ನೀವು ಹಚ್ಚಿರೋದಾದರೆ ಈ ದೀಪ ಹಚ್ಚಿರೋ ದಿನ ಮಾತ್ರ ನೀವು ನಾನ್ ವೆಜ್ಜನ್ನು ಮನೆಯಲ್ಲಿ ಮಾಡಬಾರ್ದು ಮತ್ತು ತಿನ್ನಲೂಬಾರ್ದು. ಮೊಟ್ಟೆ ಕೂಡ ಬೇಯಿಸಬಾರ್ದು. ಈ ದಿನ ಬಿಟ್ಬಿಟ್ಟು ಬೇರೆ ದಿನ ನೀವು ಮಾಡ್ಕೋಬೋದು, ತಿನ್ಲೂಬೋದು. ಶುಕ್ರವಾರ ಈ ದೀಪ ಹಚ್ಚಿದ ದಿನ ಶನಿವಾರ ಬೆಳಗ್ಗೆ ನೀವು ವಿಸರ್ಜನೆ ಮಾಡ್ಕೋಬೋದು. ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿದ್ರು ಕೂಡ ಶನಿವಾರನೇ ವಿಸರ್ಜನೆ ಮಾಡ್ಕೋಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲರೂ ಕೂಡ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದೇ ಒಂದು ಸಮಯದಲ್ಲಿ ಮಾತ್ರ ದೀಪ ಹಚ್ತಾರೆ. ನಾನಂತೂ ಬೆಳಗ್ಗೆ ಕೂಡ ದೀಪ ಹಚ್ತೀನಿ ಮತ್ತು ಸಂಜೆ ಕೂಡ ಶುಕ್ರವಾರ ದಿನ ಹಚ್ತೀನಿ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿದ್ರು ಕೂಡ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನಾನು ಈ ದೀಪನ ಹಚ್ತೀನಿ. ನಾನು ಈ ರೀತಿ ಅಭ್ಯಾಸನ ಮಾಡ್ಕೊಂಡಿದ್ದೀನಿ.
ನೀವು ಬೇಕಿದ್ರೆ ಒಂದೇ ಒಂದು ಟೈಮ್ ಕೂಡ ದೀಪ ಹಚ್ಬೋದು. ಮಾರನೇ ದಿನ ಶನಿವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಇದರಲ್ಲಿರುವಂಥ ಹೂಗಳನ್ನೆಲ್ಲ ತೆಗೆದಿಟ್ಕೋಬೇಕು. ವಿಳೆದೆಲೆಯಲ್ಲಿ ಇರುವ ಲಕ್ಷ್ಮೀ ಕವಡೆ, ಅರಿಶಿಣದ ಕೊಂಬು ನೀವು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬಹುದು. ವಿಳೆದೆಲೆ, ಬಟ್ಲಡಿಕೆನ ಮಡಿಸ್ಬಿಟ್ಟು ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬಹುದು. ಇನ್ನು ಲವಂಗ ಮತ್ತು ಏಲಕ್ಕಿ ಕಾಯಿನ ನೀವು ಯಾವ್ದಾದ್ರು ಸಿಹಿ ಪದಾರ್ಥಕ್ಕೆ ಉಪಯೋಗಿಸ್ಕೋಬಹುದು. ಇನ್ನು ಶನಿವಾರ ವಿಸರ್ಜನೆ ಮಾಡಿದಾಗ ಆ ಉಪ್ಪು ಏನು ಮಾಡಬೇಕು ಅಂದರೆ ಆ ಉಪ್ಪನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಬಿಟ್ಟು ಆ ನೀರನ್ನು ಬಿಡಬೇಕು ಸಿಂಕಲ್ಲಿ ಬಿಟ್ಟರೆ ಯಾರೂ ಕೂಡ ತುಳಿಯೋದಿಲ್ಲ. ಯಾರೂ ಕೂಡ ತುಳಿದೇ ಇರೋವಂಥ ಜಾಗದಲ್ಲಿ ಈ ನೀರನ್ನು ಹಾಕಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನಂತರ 3 ಮಣ್ಣಿನ ದೀಪನ ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳಿ. ಈ ದೀಪ ಅಂತೂ ಹಣದ ಸಮಸ್ಯೆ ನಿವಾರಣೆ ಮಾಡುವಂಥ ದೀಪಾರಾಧನೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ನಂಬಿಕೆ ವಿಶ್ವಾಸ ಇದೆಯೋ ಅವರು ಈ ಆಷಾಢ ಮಾಸದಲ್ಲಿ ಇದೇ ಶುಕ್ರವಾರದಿಂದ ಈ ದೀಪಾರಾಧನೆ ಮಾಡ್ಬೋದು. ಇದಿಷ್ಟು ಮೊದಲನೇ ವಾರದ ಆಷಾಢ ಮಾಸದ ಉಪ್ಪಿನ ದೀಪಾರಾಧನೆ ಮಾಡುವಂಥ ವಿಧಾನ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.